ಹಾಯ್ ಹಲೋ ಎವ್ರಿಬಡಿ ಸುಮುಖ ಈ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇದು 27th 30 ಮತ್ತು 31ಗೆ ಸಂಬಂಧಿಸಿದ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs. ಹಾಗೆಯೇ ಯಾರೆಲ್ಲ ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಿಮಗೆ ಕಂಟೆಂಟ್ ಇಷ್ಟ ಆದರೆ ಡೆಫಿನೆಟ್ ಆಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ತಿಳಿಸ್ತಾ, ಈಗ ಕ್ವೆಶನ್ಸ್ ಫಾರ್ ದ ಡೇ ಅಂದರೆ ಕಳೆದ ವಿಡಿಯೋಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡುವ. Under the retail direct scheme, small investors can now buy or sell government securities or bonds directly. Then, what is the minimum amount for a bid? So, idke correct uttara 10,000 rupees only. Hagine, who has been selected for the PM Yuva mentorship scheme from Karnataka for Kannada language? So, adke correct uttara Jayasimha KR ಮತ್ತು Tejas H Padala. Hagine, as per the 4th state health index, which state among large state category has recorded the lowest index score? ಇದಕ್ಕೆ ಕರೆಕ್ಟ್ ಉತ್ತರ ಉತ್ತರ ಪ್ರದೇಶ್. ಅದರ ಸ್ಕೋರ್ 30.57 ಇರುವಂಥದ್ದು. ಸೊ ಹಾಗೆಯೇ ಇವತ್ತಿನ ವಿಡಿಯೋ ಇದಕ್ಕೆ ಸಂಬಂಧಿಸಿದ PPT ಅಥವಾ PDF ಯಾರಿಗಾದರೂ ಬೇಕಾದಲ್ಲಿ ಡೆಫಿನೆಟ್ ಆಗಿ ಡಿಸ್ಕ್ರಿಪ್ಷನ್ ಇರುವಂತಹ ನಮ್ಮ ಬ್ಲಾಗ್ ಸ್ಪಾಟ್ ಅಥವಾ ಟೆಲಿಗ್ರಾಮ್ ಲಿಂಕ್ನ ಮೂಲಕ ನೀವು ಖಂಡಿತ ಮಾಹಿತಿಯನ್ನು ಪಡ್ಕೊಬಹುದು. ಸೊ ಇಷ್ಟು ಹೇಳ್ತಾ ನಮ್ಮ ಇವತ್ತಿನ ಸೆಷನ್ ಅನ್ನು ಪ್ರಾರಂಭ ಮಾಡುವ. ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ. ನೀತಿ ಆಯೋಗ್ ಹ್ಯಾಸ್ ರಿಲೀಸ್ ದ 4th edition of its state health index for 2019-20 and as per the report, what is the index score of Karnataka state? ನೀತಿ ಆಯೋಗವು 2019-20ರ ರಾಜ್ಯ ಆರೋಗ್ಯ ಸೂಚ್ಯಾಂಕದ 4ನೇ ಆವೃತ್ತಿಯನ್ನು ಬಿಡುಗಡೆ ಮಾಡಿದೆ. ವರದಿಯ ಪ್ರಕಾರ ಕರ್ನಾಟಕ ರಾಜ್ಯದ ಸೂಚ್ಯಾಂಕ ಸ್ಕೋರ್ ಎಷ್ಟು? ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಸಿ, ದಟ್ ಈಸ್ 57.93, 57.93 is the right answer. ಸೊ ಈ ಸ್ಕೋರ್ ಮತ್ತು ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಮಾಹಿತಿಯನ್ನು ನಾವು ವೀಕ್ಷಿಸುವ. ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಇದು ಹೆಚ್ಚು ಕಡಿಮೆ ಹೆಚ್ಚಿನ ದಿನಪತ್ರಿಕೆಗಳಲ್ಲಿ ಬಂದಿರುವಂತಹ ಮಾಹಿತಿ. ನೀತಿ ಆಯೋಗ್ ತನ್ನ 4ನೇ ಆವೃತ್ತಿ ಅಂದ್ರೆ ರಾಜ್ಯ ಆರೋಗ್ಯ ಸೂಚ್ಯಾಂಕ 2019-20ಕ್ಕೆ ಸಂಬಂಧಿಸಿದ ಸೂಚ್ಯಾಂಕವನ್ನು ರಿಲೀಸ್ ಮಾಡಿದೆ. ಈಗ ಆರೋಗ್ಯಕ್ಕೆ ಸಂಬಂಧಿಸಿದ ಈ ರಾಜ್ಯ ಆರೋಗ್ಯ ಸೂಚ್ಯಾಂಕವನ್ನು ಸಿದ್ಧಪಡಿಸುವಾಗ ನೀತಿ ಆಯೋಗವು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ವರ್ಲ್ಡ್ ಬ್ಯಾಂಕ್ನ ಸಹಕಾರದ ಜೊತೆಯಲ್ಲಿ ಈ ಸೂಚ್ಯಾಂಕವನ್ನು ಅದು ಅಭಿವೃದ್ಧಿಪಡಿಸಿದೆ. ಹಾಗೂ ಈ ಇಂಡೆಕ್ಸ್ ಅಥವಾ ಈ ಸೂಚ್ಯಾಂಕವನ್ನು ಅದು ಅನಲೈಸ್ ಮಾಡಲಿಕ್ಕೆ ಸರಿಸುಮಾರು 26 ಇಂಡಿಕೇಟರ್ಸ್ಗಳನ್ನು ಅದು ಕವರ್ ಮಾಡಿದೆ. ಅಂದ್ರೆ 24 ಬೇರೆ ಬೇರೆ ರೀತಿಯ ಪ್ಯಾರಾಮೀಟರ್ಸ್ ಅನ್ನು ಇಟ್ಟುಕೊಂಡು ಈ ಸೂಚ್ಯಾಂಕವನ್ನು ಅದು ಹೊರತಂದಿದೆ. ಹಾಗೂ the State Health Index is an annual tool to assess the performance of states and UTs which have been compiled and published since 2017. So, ಈ ಒಂದು ಸೂಚ್ಯಾಂಕದಿಂದಾಗಿ ರಾಜ್ಯವಾರು ಆರೋಗ್ಯಕ್ಕೆ ಸಂಬಂಧಿಸಿದ ಸ್ಥಿತಿಗತಿಗಳ ಬಗ್ಗೆ ಹಾಗೂ ಅವುಗಳ ಒಂದು ರೀತಿ ಅಂದ್ರೆ ಬೇರೆ ಬೇರೆ ಯೋಜನೆ ಉಪಕ್ರಮಗಳನ್ನೆಲ್ಲ ಯಾವ ರೀತಿಯಾಗಿ ಅವರು ಆರೋಗ್ಯಕ್ಕೆ ಸಂಬಂಧಿಸಿದಾಗೆ ಸರಿಯಾದ ರೀತಿಯಲ್ಲಿ ಯುಟಿಲೈಸ್ ಮಾಡ್ತಾ ಇದ್ದಾರೆ, ಅದರ ಪರ್ಫಾರ್ಮೆನ್ಸ್ ಅನ್ನು ಅಸೆಸ್ ಮಾಡಲಿಕ್ಕೆ ಈ ಒಂದು ವರದಿ ತುಂಬಾನೇ ಅದು ಸಹಕಾರಿಯಾಗಿದೆ. ಹಾಗೂ ಈ ಒಂದು ವರದಿ ಅಂದ್ರೆ ಸೂಚ್ಯಾಂಕವನ್ನು 2017ರಿಂದ ಅದನ್ನು ಪಬ್ಲಿಷ್ ಮಾಡ್ತಾ ಇದ್ದಾರೆ. ಈಗ ಈ ವರದಿಯ ಒಂದು ಕಂಡೆನ್ಸ್ಡ್ ಆಗಿರುವಂತಹ ಮಾಹಿತಿ ಇಲ್ಲಿದೆ ನೋಡಿ. ಹಾಗೆ ಈ ವರದಿಯನ್ನು 3 ಕ್ಯಾಟಗರೀಸ್ ಅಲ್ಲಿ ಪಬ್ಲಿಷ್ ಮಾಡ್ತಾರೆ. ಅಂದ್ರೆ ಲಾರ್ಜರ್ ಸ್ಟೇಟ್ಸ್, ದೊಡ್ಡ ರಾಜ್ಯಗಳು, ಸಣ್ಣ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. ಓಕೆ, ಸೊ ದೊಡ್ಡ ರಾಜ್ಯಗಳ ಪಟ್ಟಿಯಲ್ಲಿ 19 ರಾಜ್ಯಗಳಿವೆ, ಸಣ್ಣ ರಾಜ್ಯಗಳ ಪಟ್ಟಿಯಲ್ಲಿ 8 ಇವೆ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 7. ಸೊ ಈ 3 ಕ್ಯಾಟಗರಿಯಲ್ಲಿ ಟಾಪ್ ಮೋಸ್ಟ್ ಮತ್ತು ಸೂಚ್ಯಾಂಕವಾರು ಈ ಒಂದು ಮಾಹಿತಿಯನ್ನು ಅವರು ಬಿಡುಗಡೆ ಮಾಡ್ತಾರೆ. ಸೊ ಇಲ್ಲಿ ನಾವು ಗಮನಿಸಬಹುದು ಲಾರ್ಜರ್ ಸ್ಟೇಟ್ಸ್ 19 ಇವೆ. ಸೊ ಈ 19 ಅಂಕಿಯಲ್ಲಿ ಅಥವಾ ಈ ಇಂಡೆಕ್ಸ್ ಅಲ್ಲಿ ಇದು ಇಂಡೆಕ್ಸ್ ಸ್ಕೋರ್ 1920, ಪ್ಲೀಸ್ ಡು ರಿಮೆಂಬರ್. ಸೊ ಇದಕ್ಕೆ ಸಂಬಂಧಿಸಿದಾಗಿ ನೋಡಿ, ಕೇರಳದ ಸ್ಥಾನಮಾನ ತುಂಬಾ ಉತ್ತಮವಾಗಿದೆ, 82.2%. 2ನೇ ಸ್ಥಾನ ತಮಿಳುನಾಡು, 3ನೇ ಸ್ಥಾನ ತೆಲಂಗಾಣ. ಸೊ ಕರ್ನಾಟಕ 9ನೇ ಸ್ಥಾನದಲ್ಲಿದೆ. ಇದರ ಸ್ಕೋರ್ ನೀವು ನೋಡಬಹುದು 57.93. ಓಕೆ, ಸೊ ಲಾರ್ಜರ್ ಸ್ಟೇಟ್ ಇಂಡೆಕ್ಸ್ ಅಲ್ಲಿ ಭಾರತದ ಸೂಚ್ಯಾಂಕ 9ನೇ ಸ್ಥಾನದಲ್ಲಿದೆ ವಿತ್ ಸ್ಕೋರ್ ಆಫ್ 57.93. ಹಾಗೆ ಕಳಪೆ ಮಟ್ಟದಲ್ಲಿ ನೋಡಿದ್ರೆ ಇಟ್ ಈಸ್ ಉತ್ತರ ಪ್ರದೇಶ್ ವಿಚ್ 30.57 ಸ್ಕೋರ್. ಹಾಗೆಯೇ ನೋಡಿ ಲಾರ್ಜರ್ ಸ್ಟೇಟ್ಸ್ ಇದು ಒಂದು ಇಂಪಾರ್ಟೆಂಟ್. ಈ ಪ್ರಶ್ನೆಗಳನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಕೇಳಬಹುದು. ಇದೇ 19 ದೊಡ್ಡ ರಾಜ್ಯಗಳ ಪಟ್ಟಿಯಲ್ಲಿ ಇನ್ಕ್ರಿಮೆಂಟಲ್ ಚೇಂಜ್ ಅಂತ ಹೇಳಿದ್ರೆ ಅದಕ್ಕೆ ಬಡ್ತಿ ಆಧಾರಿತ ಬದಲಾವಣೆ. ಈಗ ಬಡ್ತಿ ಅಂದ್ರೆ ಏನು? ಇನ್ಕ್ರಿಮೆಂಟ್, ಹೌದಾ ಅಲ್ವಾ? ಸೊ ಇನ್ಕ್ರಿಮೆಂಟ್ ಅಂತ ಹೇಳಿದ್ರೆ ಹಿಂದಿನ ವರ್ಷ ಹಾಗೂ ಮುಂದಿನ ವರ್ಷಕ್ಕಲ್ಲಿರುವಂತಹ ಒಂದು ಬದಲಾವಣೆಯ ಸ್ಕೋರ್ ಅನ್ನೋದನ್ನು ಇಲ್ಲಿ ಅನಲೈಸ್ ಮಾಡ್ತೀವಿ. ಸೊ
ಇದು 2018-19ಕ್ಕೆ ಹೋಲಿಸಿದ್ರೆ 2019-20ಕ್ಕೆ ಯಾವ ರೀತಿಯ ಈ ಒಂದು ಸ್ಕೋರ್ನಲ್ಲಿ ಪರ್ಸೆಂಟೇಜ್ ವೈಸ್ ಬದಲಾವಣೆ ಆಗಿದೆ ಅಂತ ಹೇಳುವಂತ ಇನ್ಕ್ರಿಮೆಂಟಲ್ ಚೇಂಜ್ ಅಲ್ಲಿ ನೋಡಿದ್ರೆ ಉತ್ತರ ಪ್ರದೇಶ್ ಇಸ್ ದ ಟಾಪ್. ಓಕೆ, 5.52 ಇನ್ಕ್ರಿಮೆಂಟಲ್ ಚೇಂಜ್ ಇಲ್ಲಿ ನಾವು ಗಮನಿಸಬಹುದು. 2ನೇ ಸ್ಥಾನದಲ್ಲಿ ಅಸ್ಸಾಂ, 3ನೇ ಸ್ಥಾನದಲ್ಲಿ ತೆಲಂಗಾಣ. ಅದರಲ್ಲಿ ನೋಡಿದ್ರೆ ಕರ್ನಾಟಕದ ಇನ್ಕ್ರಿಮೆಂಟಲ್ ಸ್ಕೋರ್ ಇಸ್ ಇನ್ ದ ನೆಗೆಟಿವ್ ವೇ. ಯು ಅಂಡರ್ಸ್ಟೂಡ್? ಅಂದ್ರೆ ಕಳಪೆ ರೀತಿಯಲ್ಲಿದೆ, ಅಂದ್ರೆ ಹಿಂದಿಗಿಂತ ಅದರ ಪರ್ಫಾರ್ಮೆನ್ಸ್ ಇನ್ನು ಕೆಳಮಟ್ಟದಲ್ಲಿದೆ ಅಂತ ಇದು ತೋರಿಸುವಂಥದ್ದು. ಅದಕ್ಕೆ ನಾವು ಇನ್ಕ್ರಿಮೆಂಟಲ್ ಸ್ಕೋರ್ ಅಂತ ಹೇಳುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಕರ್ನಾಟಕದ ಸ್ಕೋರ್ ನೆಗೆಟಿವ್ ಅಲ್ಲಿದೆ. ವರಸ್ ಉತ್ತರ ಪ್ರದೇಶ ಅದು ರಾಜ್ಯವಾರು ದೊಡ್ಡ ರಾಜ್ಯಗಳ ಪೈಕಿಯಲ್ಲಿ ನೀವು ನೋಡಿದ್ರೆ ಅದು ಕೆಳಮಟ್ಟದಲ್ಲಿದ್ರೂ ಕೂಡ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ, ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಅದರ ಇನ್ಕ್ರಿಮೆಂಟಲ್ ಚೇಂಜ್ ಬಹಳಷ್ಟು ಉನ್ನತವಾಗಿದೆ ಅಥವಾ ತುಂಬಾ ಅದು ಮುಂದೆ ಬಂದಿದೆ. 5.52% ಇನ್ಕ್ರಿಮೆಂಟಲ್ ಚೇಂಜಸ್ ಅನ್ನು ನಾವು ಕಾಣಬಹುದು. ಅಂದ್ರೆ ಅವರು ಇನ್ನು ಉತ್ತಮ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಆ ನಿಟ್ಟಿನಲ್ಲಿ ಎಂಬುದಕ್ಕೆ ಇದೊಂದು ಇಂಡಿಕೇಶನ್ ಅಷ್ಟೇ. ಈಗ ಸಣ್ಣ ರಾಜ್ಯಗಳ ಒಂದು ಪಟ್ಟಿಯಲ್ಲಿ ಈ ಕ್ವೆಶ್ಚನ್ ಅನ್ನು ಡೆಫಿನೆಟ್ ಆಗಿ ಪರೀಕ್ಷೆಗಳಲ್ಲಿ ತುಂಬಾನೇ ಇದನ್ನು ಡಿಫ್ರೆಂಟ್ ವೇಸ್ ಅಲ್ಲಿ ಕೇಳುವಂತ ಚಾನ್ಸಸ್ ಇದೆ. ಇನ್ಕ್ರಿಮೆಂಟಲ್ ಸ್ಕೋರ್ ನೋಡಿ, ದೊಡ್ಡ ರಾಜ್ಯಗಳ ಪಟ್ಟಿಯಲ್ಲಿ ಇನ್ಕ್ರಿಮೆಂಟಲ್ ಚೇಂಜ್ ಉತ್ತಮ ರೀತಿಯಲ್ಲಿ ಕಂಡು ಬಂದಂತಹ ಬದಲಾವಣೆಯಲ್ಲಿ ಯಾವುದೇ ರಾಜ್ಯ ಪಟ್ಟಿಯಲ್ಲಿ ಟಾಪ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಅದು ಉತ್ತರ ಪ್ರದೇಶ್. ಹಾಗೆ ದೊಡ್ಡ ರಾಜ್ಯಗಳ ಪಟ್ಟಿಯಲ್ಲಿ ಯಾವ ರಾಜ್ಯದ ಸೂಚ್ಯಾಂಕ ಉತ್ತಮವಾಗಿದೆ ಅಥವಾ ರ್ಯಾಂಕ್ 1 ಪೊಸಿಷನ್ ಅಲ್ಲಿ ಇದೆ ಅಂತ ಹೇಳಿದ್ರೆ ದಟ್ ಇಸ್ ಕೇರಳ. ಓಕೆ, ಸೊ ಇದನ್ನು ನಾವು ಕ್ವೆಶ್ಚನ್ ಅಲ್ಲಿ ತುಂಬಾನೇ ಗಮನಿಸಬೇಕಾದಂತಹ ಒಂದು ಸನ್ನಿವೇಶ ಬರುತ್ತದೆ. ಹಾಗೆ ಸಣ್ಣ ರಾಜ್ಯಗಳು 8, ಅದರ ಒಂದು ಸೂಚ್ಯಾಂಕ ಸ್ಕೋರ್ ಹೀಗೆ ಇದೆ ನೋಡಿ. ಸೊ ಮಿಜೋರಾಂ ಟಾಪ್ ಅಲ್ಲಿದೆ 75.77, ಹಾಗೆಯೇ ತ್ರಿಪುರಾ 70.16 ಹಾಗೂ ಸಿಕ್ಕಿಂ 3ನೇ ಪ್ಲೇಸ್ ಅಲ್ಲಿದೆ. ಅದರಲ್ಲಿ ತುಂಬಾ ಲೀಸ್ಟ್ ಅಲ್ಲಿರುವಂತದ್ದು ನಾಗಾಲ್ಯಾಂಡ್ ವಿತ್ 27. ಹಾಗೆ ಇಲ್ಲಿ ನೋಡಿ ಸಣ್ಣ ರಾಜ್ಯಗಳಲ್ಲಿ ಇನ್ಕ್ರಿಮೆಂಟಲ್ ಚೇಂಜ್ ಪರ್ಸೆಂಟೇಜ್ ವೈಸ್ ಅಲ್ಲಿ ಇರುವಂತಹ ಬದಲಾವಣೆ 2018-19, 19-20ಗೆ ಹೋಲಿಸಿದ್ರೆ ಮಿಜೋರಾಂ ಹಸ್ ಗಾಟ್ ದ ವೆರಿ ಪಾಸಿಟಿವ್ ಇನ್ಕ್ರಿಮೆಂಟಲ್ ಚೇಂಜ್. ಅದರಲ್ಲಿ ಗೋವಾದಲ್ಲಿ ನೋಡಿ ತುಂಬಾನೇ ನೆಗೆಟಿವ್ ಇನ್ಕ್ರಿಮೆಂಟಲ್ ಚೇಂಜ್ ಇದೆ ಇಲ್ಲಿ. ಓಕೆ, ಹಾಗೆಯೇ ಯೂನಿಯನ್ ಟೆರಿಟರೀಸ್ ಅಲ್ಲಿ ನೋಡಿದ್ರೆ ದಾದ್ರಾ ಹವೇಲಿ ಅಂಡ್ ದಿಯು ದಮನ್ ಇದು 66.19 ಉತ್ತಮ ಸ್ಕೋರ್. 2ನೇ ಪ್ಲೇಸ್ ಅಲ್ಲಿ ಚಂಡೀಗಢ, ಹಾಗೆಯೇ ಲಕ್ಷದ್ವೀಪ್, ಕೊನೆ ಸ್ಥಾನದಲ್ಲಿ ಅಂಡಮಾನ್ ಅಂಡ್ ನಿಕೋಬಾರ್ ಇರುವಂಥದ್ದು. ಹಾಗೆಯೇ ಇನ್ಕ್ರಿಮೆಂಟಲ್ ಚೇಂಜ್ ಸ್ಕೋರ್ನಲ್ಲಿನ ಬದಲಾವಣೆಗೆ ಹೋಲಿಸಿದ್ರೆ ಇಲ್ಲಿ ಡೆಲ್ಲಿ ಇಸ್ ಇನ್ ದ ಟಾಪ್ ವಿತ್ ಚಂಡೀಗಢ ಇನ್ ದ ಲೀಸ್ಟ್ -10.85. ಅಂದ್ರೆ ಪ್ರಸ್ತುತ ಈಗಕ್ಕಿಂತ ಹಿಂದೆ ಅದರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಈಗ ಅದು ಕಳಪೆ ಮಟ್ಟದಲ್ಲಿ, ಅಂದ್ರೆ ಇದರ ಪರ್ಫಾರ್ಮೆನ್ಸ್ ಹಿಂದಿಗಿಂತ ತುಂಬಾ ಕಡಿಮೆ ಇದೆ ಅಂತ ಅದು ತೋರಿಸುವಂಥದ್ದು. ಸೊ ಯಾವುದೇ ಒಂದು ಸ್ಕೋರ್ನಲ್ಲಿ ಕಳೆದ ವರ್ಷಕ್ಕಿಂತ ಮುಂದಿನ ವರ್ಷಗಳಲ್ಲಿ ಅದರಲ್ಲಿ ಹೆಚ್ಚುವರಿಯಾದ ಒಂದು ಸೂಚ್ಯಾಂಕ ಅಂದ್ರೆ ಅಂಕಿ ಅಂಶಗಳು ಸಿಕ್ಕಿದ್ರೆ ಅದೇನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ ಇಟ್ ಶೋಸ್ ಇನ್ಕ್ರಿಮೆಂಟಲ್ ಚೇಂಜಸ್ ಇನ್ ದ ಸ್ಕೋರ್. ಈಗ 2ನೇ ಪ್ರಶ್ನೆ. Under Wildlife Protection Act 1972, in Bengaluru, 2 persons were arrested for selling of black buck antlers. Then under which schedule of the Wildlife Protection Act, hunting and trade of black buck is prohibited? ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಅಡಿಯಲ್ಲಿ ಬೆಂಗಳೂರಿನಲ್ಲಿ ಕೃಷ್ಣ ಮೃಗಗಳ ಕೊಂಬುಗಳನ್ನು ಮಾರಾಟ ಮಾಡುತ್ತಿದ್ದ 2 ವ್ಯಕ್ತಿಗಳನ್ನು ಬಂಧಿಸಲಾಯಿತು. ಹಾಗಾದರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಯಾವ ಒಂದು ಶೆಡ್ಯೂಲ್ ಅಡಿಯಲ್ಲಿ ಕೃಷ್ಣ ಮೃಗ ಬೇಟೆ ಮತ್ತು ವ್ಯಾಪಾರವನ್ನು ನಿಷೇಧಿಸಲಾಗಿದೆ? ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಎ, ದಟ್ ಈಸ್ ಶೆಡ್ಯೂಲ್ 1. ಓಕೆ, ಸೊ ಇದು ಕೂಡ ದಿನಪತ್ರಿಕೆ ಹಿಂದೂವಲ್ಲಿ ಬಂದಿರುವಂಥದ್ದು. JP ನಗರ ವ್ಯಾಪ್ತಿಯಲ್ಲಿ 2 ವ್ಯಕ್ತಿಗಳನ್ನು ಈ ಕೃಷ್ಣ ಮೃಗಗಳ ಕೊಂಬನ್ನು, ಬ್ಲ್ಯಾಕ್ ಬಕ್ಸ್ ಅಂತ ಹೇಳ್ತೇವೆ, ಅದರ ಕೊಂಬು ಆಂಟ್ಲರ್ಸ್ಗಳನ್ನು ಅದನ್ನು ಸಾಗಾಟ ಮಾಡುವ ನಿಟ್ಟಿನಲ್ಲಿ 2 ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ. ಹಾಗೂ ದ ಅಕ್ಯೂಸ್ಡ್ ಹ್ಯಾವ್ ಬಿನ್ ಬುಕ್ಡ್ ಅಂಡರ್ ವೇರಿಯಸ್ ಸೆಕ್ಷನ್ಸ್ ಆಫ್ ವೈಲ್ಡ್ ಲೈಫ್ ಆಕ್ಟ್ 1972. ಓಕೆ, 1972ರ ಈ ಒಂದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅನ್ವಯ ಅವರಿಗೆ ಆ ಒಂದು ಬುಕ್ ಮಾಡಿದ್ದಾರೆ, ಅಂದ್ರೆ ಅವರ ಮೇಲೆ ಆ ಒಂದು ಕೇಸನ್ನು ಬುಕ್ ಮಾಡಿದ್ದಾರೆ. ಈಗ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅಂತ ಹೇಳುವಾಗ ಅದರಲ್ಲಿ ಈ 6 ಶೆಡ್ಯೂಲ್ಸ್ಗಳಿವೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಈ 6 ಇದರಲ್ಲಿ ಇಲ್ಲಿ ನಾವು ನೋಡ್ಬೋದು, ಈ ಮೊದಲನೇ ಪಟ್ಟಿಯಲ್ಲಿ ಇರುವಂತಹ ಒಂದು ಜೀವಿಗಳಿಗೆ ಅಥವಾ ಆನಿಮಲ್ಸ್ಗಳಿಗೆ ತುಂಬಾನೇ ಒಂದು ಒಳ್ಳೆ ರೀತಿಯ ಕವರೇಜ್ ಪ್ರೊಟೆಕ್ಷನ್ ಕೊಡ್ತಾರೆ, ಅಂದ್ರೆ ಆಬ್ಸಲ್ಯೂಟ್ ಪ್ರೊಟೆಕ್ಷನ್. ಅವರನ್ನು ಆ ಜೀವಿಗಳನ್ನು ಹೆಚ್ಚಾಗಿ ಇದರಲ್ಲಿ ಅಳಿವಿನಂಚಿನಲ್ಲಿರುವಂತಹ ಒಂದು ಪ್ರಭೇದಗಳು ಈ ಒಂದು ಶೆಡ್ಯೂಲ್ ಅಲ್ಲಿ ಬರುವಂಥದ್ದು, ಎಂಡೇಂಜರ್ಡ್ ಸ್ಪೀಶೀಸ್. ಸೊ ಹಾಗಾಗಿ ಆ ಜೀವಿಗಳಿಗೆ ಆಬ್ಸಲ್ಯೂಟ್ ಪ್ರೊಟೆಕ್ಷನ್ ಈ ಶೆಡ್ಯೂಲ್ ಅಡಿಯಲ್ಲಿ ಕೊಡುವಂಥದ್ದು. ಸೊ ಆಬ್ಸಲ್ಯೂಟ್ ಪ್ರೊಟೆಕ್ಷನ್ ಹೇಗೆ ಅಂತ ಹೇಳಿದ್ರೆ, ಈ ಜೀವಿಗಳನ್ನು ಹಂಟ್ ಮಾಡುವುದಾಗ್ಲಿ, ಬೇಟೆಯಾಡುವುದಾಗ್ಲಿ, ಅಥವಾ ಆತ ಯಾವುದೇ ಒಂದು ಉತ್ಪನ್ನಗಳನ್ನು ಕೂಡ ಸಾಗಾಟ ಮಾಡುವುದಾಗ್ಲಿ ಅದು
ಕಾನೂನು ಬಾಹಿರ. ಓಕೆ, ಸೊ ಇದರ ಅಡಿಯಲ್ಲಿ ಸುಮಾರು ಬರ್ತದೆ. ಒನ್ ಇಸ್ ಬೆಸ್ಟ್ ಎಕ್ಸಾಂಪಲ್, ಈಗ ನಮ್ಮ ಕ್ವೆಶ್ಚನ್ ಅಲ್ಲಿ ಇದ್ದ ಹಾಗೆ ಬ್ಲ್ಯಾಕ್ ಬಕ್ಸ್ ಬರ್ತದೆ, ಹಾಗೆಯೇ ಬ್ರೌನ್ ಆಂಟ್ಲಿಯರ್ ಡಿಯರ್, ಬ್ಲೂ ವೇಲ್, ಕಾಮನ್ ಡಾಲ್ಫಿನ್, ಚೀತಾ, ಕ್ಲೌಡೆಡ್ ಲೆಪಲ್, ಘಾರಿಯಾಲ್ಸ್, ಇಂಡಿಯನ್ ಗೆಜೇಲ್, ಹಾರ್ನ್ಬಿಲ್. ಸೊ ಇವೆಲ್ಲವೂ ಈ ಎಂಡೇಂಜರ್ಡ್ ಸ್ಪೀಶೀಸ್ ಅಡಿಯಲ್ಲಿ ಬರುವಂಥದ್ದು. ಈಗ ಶೆಡ್ಯೂಲ್ 2ರಲ್ಲಿ ಪ್ಲೀಸ್ ಡಿಫ್ರೆನ್ಸ್ ಅನ್ನು ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕು. ಇಲ್ಲಿ ಕೂಡ ಈ ಜೀವಿಗಳಿಗೆ ಹೈ ಪ್ರೊಟೆಕ್ಷನ್ ಅನ್ನು ಕೊಡ್ತಾರೆ, ಅಂದ್ರೆ ಆ ಜೀವಿಗಳನ್ನು ಬೇಟೆಯಾಡುವುದು ಇಂಥದೆಲ್ಲ ಕಾನೂನು ಬಾಹಿರ. ಆದರೆ ಇಲ್ಲಿ ಒಂದು ಕ್ಲಾಸ್ ಇದೆ, ದೇ ಕ್ಯಾನ್ ನಾಟ್ ಬಿ ಹಂಟೆಡ್ ಎಕ್ಸೆಪ್ಟ್ ಅಂಡರ್ ಥ್ರೆಟ್ ಟು ಹ್ಯೂಮನ್ ಲೈಫ್. ಅಂದ್ರೆ ಯಾವಾಗ ಮಾನವ ಜೀವಕ್ಕೆ ಈ ಜೀವಿಗಳಿಂದ ಅಪಾಯ ಉಂಟಾಗ್ತದೆ, ಆ ಸಂದರ್ಭಗಳನ್ನು ಬಿಟ್ರೆ ಮಾತ್ರ ಅವುಗಳನ್ನು ಬೇಟೆಯಾಡುವುದು ಬಿಟ್ರೆ ಉಳಿದ ನಿಟ್ಟಿನಲ್ಲಿ ಅವುಗಳನ್ನು ಮಾಡುವ ಹಾಗಿಲ್ಲ. ಸೊ ಈ ಪಟ್ಟಿಯಲ್ಲಿರುವಂತಹ ಪ್ರಾಣಿಗಳಿಗೂ ಕೂಡ ಹೈ ಪ್ರೊಟೆಕ್ಷನ್ ಅನ್ನು ಕೊಡಲಾಗಿದೆ. ಸೊ ಇದರಡಿಯಲ್ಲಿ ನೀವು ನೋಡಬಹುದು ಕೋಬ್ರಾ, ಕಿಂಗ್ ಕೋಬ್ರಾ, ಸ್ಪರ್ಮ್ ವೇಲ್, ಜಾಯಿಂಟ್ ಸ್ಕ್ವೆರಲ್, ಮೆಕಾವ್, ಸ್ಟಂಪ್ ಟೇಲ್ ಮೆಕಾವ್, ಹಿಮಾಲಯನ್ ಬ್ಲ್ಯಾಕ್ ಚೆಕಾಲ್, ಫ್ಲೈಯಿಂಗ್ ಸ್ಕ್ವೆರಲ್. ಸೊ ಈ ಎಲ್ಲ ಜೀವಿಗಳು ಅದರಡಿಯಲ್ಲಿ ಬರುವಂಥದ್ದು. ಈಗ ಶೆಡ್ಯೂಲ್ 3 ಮತ್ತು 4 ಈ ಪಟ್ಟಿಯಲ್ಲಿ ಯಾವ ಜೀವಿಗಳು ಅಳಿವಿನಂಚಿನಲ್ಲಿ ಇಲ್ಲ ನೋಡಿ, ಅವುಗಳನ್ನು ಹೆಚ್ಚಾಗಿ ಈ ಪಟ್ಟಿಯಲ್ಲಿ ಸೇರಿರ್ತಾರೆ. ಓಕೆ, ಸೊ ಅಂದ್ರೆ ಈ ಪ್ರಾಣಿಗಳನ್ನು ಒಂದು ವೇಳೆ ಬೇಟೆ ಮಾಡಿದ್ದಲ್ಲಿ ಕೇಸ್ ಬುಕ್ ಆದ್ರೂ ಕೂಡ ಅದರ ಶಿಕ್ಷೆ ಇರ್ಬೋದು, ಅಂದ್ರೆ ಆ ಅಪರಾಧದ ವ್ಯಾಪ್ತಿ ಇರ್ಬೋದು, ಅದು ತೀವ್ರತರವಾಗಿ ಕಠಿಣತೆಯನ್ನು ಒಳಗೊಂಡಿಲ್ಲ. ಓಕೆ, ಸೊ ಇಲ್ಲಿ ಕೂಡ ಅಷ್ಟೇ ಹೈನಾ, ಹಿಮಾಲಯನ್ ರಾಟ್, ಮಲಬಾರ್ ಟ್ರೀ ಟೋಡ್, ಚಿತಾಲ್, ಬಾರಾಲ್, ನೀಲ್ಗಾಯ್, ಸಾಂಬಾರ್ ಎಕ್ಸೆಟ್ರಾ ಇವೆಲ್ಲ ಇದರಡಿಯಲ್ಲಿ ಬರುವಂಥದ್ದು. ಎಕ್ಸಾಂಪಲ್ ಕೆಲವೇ ಇದನ್ನ ಎಕ್ಸಾಂಪಲ್ ಅನ್ನು ಹಾಕಿರುವಂಥದ್ದು. ಹಾಗೆ ಶೆಡ್ಯೂಲ್ 5 ಈ ಪಟ್ಟಿಯಲ್ಲಿ ದ ಶೆಡ್ಯೂಲ್ ಕಂಟೈನ್ಸ್ ಆನಿಮಲ್ಸ್ ದಟ್ ಕ್ಯಾನ್ ಬಿ ಹಂಟೆಡ್, ಯಾವ ಪ್ರಾಣಿಗಳನ್ನು ಬೇಟೆಯಾಡಬಹುದು ಅಂತ ಹೇಳುವಂತ ಒಂದು ಡೀಟೇಲ್ಸ್ ಅನ್ನು ಅಥವಾ ಆ ಒಂದು ಅವಕಾಶವನ್ನು ಈ ಶೆಡ್ಯೂಲ್ 5ರಲ್ಲಿ ಕೊಡುವಂಥದ್ದು. ಇದು ಕಾಮನ್ ಆಗಿ ಇಲಿಗಳು, ಹೆಗ್ಗಣಗಳು, ಕಾಮನ್ ಕ್ರೋ, ಕಾಗೆ, ಫ್ರೂಟ್ ಬ್ಯಾಟ್ಸ್ ಎಕ್ಸೆಟ್ರಾ. ಹಾಗೆ ಶೆಡ್ಯೂಲ್ 6 ಇಲ್ಲಿ ನೀವು ಗಮನಿಸಬಹುದು, ದಿಸ್ ಲಿಸ್ಟ್ ಕಂಟೈನ್ಸ್ ಪ್ಲಾಂಟ್ಸ್ ದಟ್ ಆರ್ ಫಾರ್ಬಿಡನ್ ಫ್ರಮ್ ಕಲ್ಟಿವೇಶನ್. ಕೃಷಿ ಮಾಡಲು ಯೋಗ್ಯ ಅನಿಸಿದಂತಹ ಸಸ್ಯಗಳನ್ನು ಈ ಒಂದು ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ವಿಚ್ ಆರ್ ಫೋರ್ಬಿಡನ್ ಹಾಗಿದ್ರೆ ಕೃಷಿ ಮಾಡಲು ಯೋಗ್ಯವಲ್ಲದ ಸಸ್ಯಗಳಂದ್ರೆ ಯಾವುದೆಲ್ಲ? ಹೆಚ್ಚಾಗಿ ಇವೆಲ್ಲ ಇನ್ವೇಸಿವ್ ಸ್ಪೀಶೀಸ್ ಆಗಿರ್ತವೆ. ಅಂದ್ರೆ ಮೂಲತಃ ಪ್ರಾಥಮಿಕ ಆವಾಸ ಸ್ಥಾನದಲ್ಲಿರುವಂತಹ ಸಸ್ಯಗಳಿಗೆ ಇವು ಧಕ್ಕೆ ಮಾಡುವಂತಹ ಪ್ರಭೇದಗಳಾದ್ರೆ ಅಂತಹ ಸಸ್ಯವರ್ಗವನ್ನು ಕೃಷಿ ಮಾಡುವುದು ಅಥವಾ ಕಲ್ಟಿವೇಶನ್ ಮಾಡುವುದು ಇದರ ಮೂಲಕ ನಿಷೇಧಿಸಿದ್ದಾರೆ. ಸೊ ಇದರಲ್ಲಿ ನಾವು ನೋಡ್ಬೋದು ಬ್ಲೂ ವಾಂಡಾ, ಕುತ್ತಿರ್ಬೋದು, ಸ್ಲಿಪ್ಪರ್ ಆರ್ಕಿಡ್ಸ್ ಇರ್ಬೋದು, ಪಿಕ್ಚರ್ ಪ್ಲಾಂಟ್ ಇರ್ಬೋದು. ಸೊ ಈ ಎಲ್ಲ ಕ್ಯಾಟಗರಿ ಆಫ್ ಪ್ಲಾಂಟ್ಸ್ ಕಮ್ ಅಂಡರ್ ದಿಸ್ ಪರ್ಟಿಕ್ಯುಲರ್ ಶೆಡ್ಯೂಲ್ 6. So schedule 6 basically it is related to plants and these include plants that are forbidden from cultivation. ಇದು ನೀವು ನೆನಪಲ್ಲಿ ಇಟ್ಕೊಬೇಕು. ಸೊ ಟೋಟಲ್ ನಮ್ಮ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಇಂಥ 6 ಶೆಡ್ಯೂಲ್ಸ್ಗಳಿವೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಶೆಡ್ಯೂಲ್ 1, ಆ ನಂತರ ಶೆಡ್ಯೂಲ್ 2. ಈಗ 3ನೇ ಪ್ರಶ್ನೆ, ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳದಲ್ಲಿ 2 ವರ್ಷಗಳಿಗೊಮ್ಮೆ ಹಳೆಯದಾದ ಬೌದ್ಧ ಸ್ತೂಪ ಮತ್ತು ಅಶೋಕ ಚಕ್ರವರ್ತಿಯ ಮೊದಲ ಕೆತ್ತಲಾದ ಭಾವಚಿತ್ರವನ್ನು ಉತ್ಖನನ ಮಾಡಲಾಗಿದೆ? In which of the following place of Karnataka 2000-year-old Buddhist stupa and the first inscribed portrait of Emperor Ashoka has been excavated? So ಇಲ್ಲಿ ಕರೆಕ್ಟ್ ಉತ್ತರ it is ಸನ್ನತಿ. ಸೊ ಇದು ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರುವಂಥದ್ದು. 2000 ವರ್ಷಗಳ ಹಿಂದಿನ ಒಂದು ಬೌದ್ಧ ಸ್ತೂಪ ಹಾಗೂ ಅದರಲ್ಲಿ ಇನ್ಸ್ಕ್ರಿಪ್ಷನ್, ಎಂಪರರ್ ಅಶೋಕ ಅವರ ಒಂದು ರೀತಿಯ ಇನ್ಸ್ಕ್ರಿಪ್ಷನ್ ಇರುವಂತಹ ಒಂದು ಪೋರ್ಟ್ರೇಟ್ ಅನ್ನು ಎಕ್ಸ್ಕವೇಟ್ ಮಾಡಿದ್ದಾರೆ ಸನ್ನತಿ ಅಂತ ಹೇಳುವಂತಹ ಒಂದು ಸ್ಥಳದಲ್ಲಿ. ಸೊ ಈ ಸ್ಥಳ ಭೀಮಾ ನದಿ, ಚಿತ್ತಾಪುರ ತಾಲೂಕು, ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಭೀಮಾ ದಂಡೆಯಲ್ಲಿರುವಂತಹ ಒಂದು ಸ್ಥಳ ಅಥವಾ ಪ್ರದೇಶ. ಹಾಗೂ ಈ ಸ್ಥಳವನ್ನು ಈಗ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಾಗಿ ಯುನೆಸ್ಕೋ ಆಧಾರಿತ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುವಂತ ಒಂದು ಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಓಕೆ, ಸೊ ಸನ್ನತಿಯಲ್ಲಿ ಅಶೋಕನ ಕಾಲದ ಚಿಕ್ಕ ಶಾಸನಗಳು ಸಹ ಕೂಡ ಕಂಡು ಬಂದಿವೆ. 4ನೇ ಪ್ರಶ್ನೆ, ಆಸ್ ಪರ್ ದ ಅಟಲ್ ranking of institutions on innovation achievement 2021 report, which institution has been ranked as the most innovative educational institute in India in technical category? ಅಟಲ್ ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಇನೋವೇಷನ್ ಅಚೀವ್ಮೆಂಟ್ 2021 ವರದಿ ಪ್ರಕಾರ ಯಾವ ಸಂಸ್ಥೆಯು ತಾಂತ್ರಿಕ ವರ್ಗದಲ್ಲಿ ಭಾರತದಲ್ಲಿ ಅತ್ಯಂತ ನವೀನ ಶಿಕ್ಷಣ ಸಂಸ್ಥೆಯಾಗಿ ಅದು ನಾವೀನ್ಯತೆಗೆ ಸಂಬಂಧಿಸಿದಾಗೆ ಆ ಒಂದು ಅಗ್ರಮಾನ್ಯ ಶ್ರೇಣಿಯಲ್ಲಿ ಶಿಕ್ಷಣ ಸಂಸ್ಥೆಯ ಸ್ಥಾನಮಾನವನ್ನು ಪಡೆದಿದೆ?
ಸೊ ಇದರಲ್ಲಿ ಕರೆಕ್ಟ್ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್. ಸೊ ಇದು ಕೂಡ ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿತ್ತು. ಅಟಲ್ ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆನ್ ಇನ್ನೋವೇಷನ್ ಅಚೀವ್ಮೆಂಟ್. ಇನ್ನೋವೇಷನ್ ಅಂದರೆ ನಾವೀನ್ಯತೆಗೆ ಸಂಬಂಧಿಸಿದ ಒಂದು ರೀತಿಯ ಅಚೀವ್ಮೆಂಟ್. ಸೊ ಆ ಒಂದು ಪಟ್ಟಿಯಲ್ಲಿ IIT ಮೆಡ್ರಾಸ್ ಟಾಪ್ ಅಲ್ಲಿ ಇರುವಂಥದ್ದು ಇನ್ ದ ಟೆಕ್ನಿಕಲ್ ಕ್ಯಾಟಗರಿ, ತಾಂತ್ರಿಕ ವರ್ಗದಲ್ಲಿ. ಸೊ ಈ ಏರಿಯಾ ರ್ಯಾಂಕ್ಸ್ ಅಂದರೆ ಅಟಲ್ ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆನ್ ಇನ್ನೋವೇಷನ್ ಅಚೀವ್ಮೆಂಟ್ಸ್ 2021. ಇದನ್ನು 9 ಸಪರೇಟ್ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಮಾಡ್ತಾರೆ. ಓಕೆ, ಲೈಕ್ ಸೆಂಟ್ರಲಿ ಫಂಡೆಡ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ IIT, NIT, ಹಾಗೆಯೇ ಟೆಕ್ನಿಕಲ್ ಕಾಲೇಜಸ್, ಸ್ಟೇಟ್ ಯೂನಿವರ್ಸಿಟೀಸ್, ಪ್ರೈವೇಟ್ ಟೆಕ್ನಿಕಲ್ ಕಾಲೇಜಸ್, ಪ್ರೈವೇಟ್ ಯೂನಿವರ್ಸಿಟೀಸ್, ನಾನ್ ಟೆಕ್ನಿಕಲ್ ಗೌರ್ಮೆಂಟ್ ಕಾಲೇಜಸ್, ಹೀಗೆ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಮಾಡ್ತಾರೆ. ಹಾಗೂ ಈ ರ್ಯಾಂಕಿಂಗ್ ಇದೆಯಲ್ಲ, ನಮ್ಮ ಶಿಕ್ಷಣ ಸಚಿವಾಲಯ ಮತ್ತು AICTE ಒಂದು ಜಂಟಿ ಇನಿಷಿಯೇಟಿವ್ ಅಂದರೆ ಜಾಯಿಂಟ್ ಇನಿಷಿಯೇಟಿವ್ ಇಂದ ಈ ಒಂದು ರ್ಯಾಂಕಿಂಗ್ ಅನ್ನು ಅವರು ಹೊರತರ್ತಾರೆ. ಹಾಗೂ ಇದರಲ್ಲಿ ಸರಿಸುಮಾರು ಸ್ಟಾರ್ಟ್ಅಪ್, ಇನೋವೇಷನ್, ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್, ಹೀಗೆ ನಾನಾ ರೀತಿಯಲ್ಲಿ ಈ ಒಂದು ಇಂಡಿಕೇಟರ್ಸ್ಗಳ ಮೂಲಕ ಈ ರ್ಯಾಂಕಿಂಗ್ ಅನ್ನು ಹೊರತರ್ತಾರೆ. ಈ ರ್ಯಾಂಕಿಂಗ್ ಅನ್ನು ಫಸ್ಟ್ 2018 ಅಲ್ಲಿ ಅವರು ಲಾಂಚ್ ಮಾಡಿರುವಂಥದ್ದು. ಸೊ ಇದರಲ್ಲಿ ಟೆಕ್ನಿಕಲ್ ಕ್ಯಾಟಗರಿಯಲ್ಲಿ ನೀವು ನೋಡಿರುವಂತೆ IIT ಮೆಡ್ರಾಸ್ ಇದು ಟಾಪ್ ಮೋಸ್ಟ್ ಆಗಿ ರ್ಯಾಂಕಿಂಗ್ ಪಡ್ಕೊಂಡ್ಬಿಟ್ಟಿದೆ. ಹಾಗೆಯೇ ಯೂನಿವರ್ಸಿಟಿ ಅಂಡ್ ಡೀಮ್ ಟು ಬಿ ಯೂನಿವರ್ಸಿಟಿ ಆ ಕ್ಯಾಟಗರಿಯಲ್ಲಿ ಪಂಜಾಬ್ ವಿಶ್ವವಿದ್ಯಾನಿಲಯ ಮತ್ತು ಡೆಲ್ಲಿ ಟೆಕ್ನಿಕಲ್ ಯೂನಿವರ್ಸಿಟಿ ಟಾಪ್ ಅಲ್ಲಿದೆ. ಹಾಗೆಯೇ ಗೌರ್ಮೆಂಟ್ ಏಡೆಡ್ ಟೆಕ್ನಿಕಲ್ ಕ್ಯಾಟಗರಿಯಲ್ಲಿ ಕಾಲೇಜ್ ಇಂಜಿನಿಯರಿಂಗ್ ಇನ್ ಪುಣೆ ಅಂಡ್ PSG ಕಾಲೇಜ್ ಆಫ್ ಟೆಕ್ನಾಲಜಿ ಅದು ಬಂದಿದೆ. ಹಾಗೂ ನಾನ್ ಟೆಕ್ನಿಕಲ್ ಕ್ಯಾಟಗರಿಯಲ್ಲಿ IGNOU ಅಂಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಕೋಝಿಕೋಡ್, ಕೇರಳ. ಸೊ ಈ ಇನ್ಸ್ಟಿಟ್ಯೂಟ್ಸ್ಗಳು ಟಾಪ್ ಅಲ್ಲಿ ಬಂದಿವೆ ಇನ್ ದ ನಾನ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ ಕ್ಯಾಟಗರಿ. 5ನೇ ಪ್ರಶ್ನೆ, which among the following committees were first constituted to examine the feasibility of the reorganization of states on linguistic basis? ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳ ಮರುಸಂಘಟನೆಯ ಕಾರ್ಯಸಾಧ್ಯತೆಯನ್ನು ವೀಕ್ಷಿಸಲು ಈ ಕೆಳಗಿನ ಯಾವ ಸಮಿತಿಯನ್ನು ಮೊದಲು ರಚಿಸಲಾಯಿತು ಅಂತ ಇದೆ. ಸೊ ಇಲ್ಲಿ ಕರೆಕ್ಟ್ ಉತ್ತರ ಆಪ್ಷನ್ ಬಿ, ದಟ್ ಈಸ್ SK ದಾರ್ ಸಮಿತಿ. ಓಕೆ, SK ದಾರ್ ಸಮಿತಿ. ಸೊ ಏನಿದು? ಸೊ ಈ ಸಮಿತಿಯ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ರಾಜ್ಯಗಳ ಪುನರ್ರಚನೆ ಇತಿಹಾಸವನ್ನು ನಾವು ತಕ್ಕಮಟ್ಟಿಗೆ ಪರಿಶೀಲಿಸಲೇಬೇಕಾಗ್ತದೆ. ನೋಡಿ, 1947ರಲ್ಲಿ ಭಾರತ ಸ್ವಾತಂತ್ರ್ಯದ ನಂತರ 552 ರಾಜ್ಯ ಪ್ರಭುತ್ವದ ರಾಜ್ಯಗಳನ್ನು ಭಾರತದ ಉಳಿದ ಭಾಗಗಳೊಂದಿಗೆ ಸಂಯೋಜಿಸಲಾಯಿತು. ಆದರೆ ಇದೊಂದು ತಾತ್ಕಾಲಿಕ ವ್ಯವಸ್ಥೆ ಆಗಿತ್ತು. ಭಾಷಾವಾರು ರಾಜ್ಯಗಳ ಮರುಸಂಘಟನೆಗಾಗಿ ವಿವಿಧ ಪ್ರದೇಶಗಳಿಂದ, ವಿಶೇಷವಾಗಿ ದಕ್ಷಿಣ ಭಾರತದಿಂದ ಭಾರೀ ಒಂದು ಬೇಡಿಕೆ ಇತ್ತು. ಅದರಂತೆ ಜೂನ್ 1948ರಲ್ಲಿ ಭಾರತ ಸರ್ಕಾರವು ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳ ಮರುಸಂಘಟನೆಯ ಕಾರ್ಯಸಾಧ್ಯತೆಯನ್ನು ಪರಿಶೀಲಿಸಲಿಕ್ಕೆ SK ದಾರ್ ಅವರ ಅಧ್ಯಕ್ಷತೆಯಲ್ಲಿ ಭಾಷಾವಾರು ಪ್ರಾಂತಗಳ ಆಯೋಗವನ್ನು ನೇಮಿಸಿತು. ಓಕೆ, ಈಗ ಈ ದಾರ್ ಆಯೋಗವು ಡಿಸೆಂಬರ್ 1948ರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು. ನೋಡಿ, ಜೂನ್ 1948 ಅಲ್ಲಿ ಈ ಒಂದು ಇವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಿತಿ ಆಯೋಗವನ್ನು ರಚಿಸಿದ್ರು. ಡಿಸೆಂಬರ್ 1948 ಅಲ್ಲಿ ಈ ಆಯೋಗ, SK ದಾರ್ ಅವರ ಅಧ್ಯಕ್ಷತೆಯ ಆಯೋಗ ತನ್ನ ವರದಿಯನ್ನು ಸಲ್ಲಿಸಿತು ಮತ್ತು ಭಾಷಾ ಅಂಶಕ್ಕಿಂತ ಹೆಚ್ಚಾಗಿ ಆಡಳಿತಾತ್ಮಕ ಅನುಕೂಲತೆ ಆಧಾರದ ಮೇಲೆ ರಾಜ್ಯಗಳ ಮರುಸಂಘಟನೆಗೆ ಅದು ಶಿಫಾರಸು ಮಾಡಿತು. ಅಂದ್ರೆ ಭಾಷೆಗಳಿಗೆ ನಾವು ಒತ್ತು ಕೊಡಬೇಕಾಗಿಲ್ಲ, ಬದಲಾಗಿ ಆಡಳಿತಾತ್ಮಕ ಹಿತದೃಷ್ಟಿಯ ಆಧಾರದ ಮೇಲೆ ನಾವು ರಾಜ್ಯಗಳ ಮರುಸಂಘಟನೆ ಮಾಡಬೇಕು ಅಂತ ಹೇಳಿ ಅದು ಶಿಫಾರಸು ಮಾಡ್ತದೆ. ಆದ್ದರಿಂದ ದಾರ್ ಸಮಿತಿಯ ವರದಿಯು ತೀವ್ರ ಅಸಮಾಧಾನವನ್ನು ಸೃಷ್ಟಿಸಿತು. ಇದು ಡಿಸೆಂಬರ್ 1948ರಲ್ಲಿ ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳ ಮರುಸಂಘಟನೆಯನ್ನು ಪರಿಶೀಲಿಸಲಿಕ್ಕೆ ಜವಾಹರ್ಲಾಲ್ ನೆಹರು, ವಲ್ಲಭಭಾಯಿ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ ಅವರನ್ನೊಳಗೊಂಡ JVP ಸಮಿತಿಯ ನೇಮಕಕ್ಕೆ ಕಾರಣ ಆಯಿತು. ಸೊ ಪ್ಲೀಸ್ ರಿಮೆಂಬರ್, ಅದಕ್ಕಿಂತ ಮುಂಚೆ SK ದಾರ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಆಯೋಗವನ್ನು ಇದಕ್ಕೆ ಪೂರಕವಾಗಿ ಅದನ್ನು ರಚಿಸಿದ್ರು ಕೂಡ ಅವರ ಶಿಫಾರಸುಗಳು ಬಹಳಷ್ಟು ಅಸಮಾಧಾನವನ್ನು ಸೃಷ್ಟಿಸುವ ಕಾರಣ ಅದೇ ಡಿಸೆಂಬರ್ 1948ರಲ್ಲಿ ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳ ಮರುಸಂಘಟನೆಯನ್ನು ಪರಿಶೀಲಿಸಲಿಕ್ಕೆ JVP ಸಮಿತಿಯ ನೇಮಕಕ್ಕೆ ಅದು ಕಾರಣ ಆಯಿತು. ಸೊ JVP ಇಸ್ ನಥಿಂಗ್ ಬಟ್ ಜವಾಹರ್ಲಾಲ್ ನೆಹರು, ವಲ್ಲಭಭಾಯಿ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ ಅವರನ್ನೊಳಗೊಂಡಂತ ಒಂದು ಸಮಿತಿ. ಈಗ ಈ ಸಮಿತಿ ಏನ್ ಮಾಡಿತು, ಏಪ್ರಿಲ್ 1949ರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿ ರಾಜ್ಯಗಳ ಮರುಸಂಘಟನೆಗೆ ಭಾಷೆಯ ಆಧಾರವನ್ನು ಔಪಚಾರಿಕವಾಗಿ ತಿರಸ್ಕರಿಸಿತು. ಓಕೆ, ಸೊ ಇದು ಕೂಡ ಭಾಷೆಯ ಆಧಾರಕ್ಕೆ ಅಷ್ಟೊಂದು ಒತ್ತನ್ನು ಕೊಡ್ಲಿಲ್ಲ. ಈ ಮಧ್ಯೆ ಏನಾಯಿತು, ಆಂಧ್ರ ಪ್ರದೇಶದಲ್ಲಿ ಪೊಟ್ಟು ಶ್ರೀರಾಮುಲು ತೆಲುಗು ಮಾತನಾಡುವ ಪ್ರದೇಶಗಳನ್ನು ಮದ್ರಾಸ್ ರಾಜ್ಯದಿಂದ ಪ್ರತ್ಯೇಕಿಸಿ
ಆಂಧ್ರ ಪ್ರದೇಶದ ರಚನೆಗೆ ಅವರು ಆಂದೋಲನವನ್ನು ಪ್ರಾರಂಭಿಸಿದರು. ಅವರು ಸರಿಸುಮಾರು 56 ದಿನಗಳ ಉಪವಾಸ ಸತ್ಯಾಗ್ರಹದ ನಂತರ ಡಿಸೆಂಬರ್ 15, 1952ರಂದು ಅವರು ನಿಧನರಾದರು. ಈ ಘಟನೆಯಿಂದಾಗಿ ಅಕ್ಟೋಬರ್ 1953ರಲ್ಲಿ ಆಂಧ್ರ ರಾಜ್ಯ ಎಂದು ಕರೆಯಲ್ಪಡುವ ಮೊದಲ ಭಾಷಾವಾರು ರಾಜ್ಯವನ್ನು ರಚಿಸಲು ಭಾರತ ಸರ್ಕಾರವನ್ನು ಇದು ಪ್ರೇರೇಪಿಸಿತು. ಓಕೆ, ಆಂಧ್ರ ರಾಜ್ಯದ ರಚನೆಯು ಭಾಷಾವಾರು ರಾಜ್ಯಗಳ ರಚನೆಗೆ ಇತರ ಪ್ರದೇಶಗಳಿಂದ ಕೂಡ ಅವರ ಒತ್ತಡ ಅಥವಾ ಬೇಡಿಕೆ ತುಂಬಾನೇ ತೀವ್ರವಾಯಿತು. ಇದರನ್ವಯ ಭಾರತ ಸರ್ಕಾರವು ಡಿಸೆಂಬರ್ 1953ರಲ್ಲಿ ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳ ಮರುಸಂಘಟನೆಯನ್ನು ಮರುಪರಿಶೀಲಿಸಲು ಫಜಲ್ ಆಲಿ ಅವರ ಅಧ್ಯಕ್ಷತೆಯಲ್ಲಿ 3 ಸದಸ್ಯ ರಾಜ್ಯಗಳ ಮರುಸಂಘಟನಾ ಆಯೋಗವನ್ನು ನೇಮಿಸಿತು. ಇದರ ಇತರ 2 ಸದಸ್ಯರು ಯಾರು ಅಂತ ಹೇಳಿದ್ರೆ KM ಪಣಿಕ್ಕರ್ ಮತ್ತು HN ಕುಂಜ್ರೋ. ಈ ಫಜಲ್ ಆಲಿ ಸಮಿತಿ ಸೆಪ್ಟೆಂಬರ್ 1955ರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು ಮತ್ತು ರಾಜ್ಯಗಳ ಮರುಸಂಘಟನೆಯ ಆಧಾರವಾಗಿ ಭಾಷೆಯನ್ನು ವಿಶಾಲವಾಗಿ ಅಂಗೀಕರಿಸಿತು. ಸೊ ಫೈನಲಿ ಇಟ್ ವಾಸ್ ಫಜಲ್ ಆಲಿ ಸಮಿತಿ ಭಾಷೆಗೆ ಒತ್ತು ಕೊಟ್ಟು ಭಾಷೆ ಆಧಾರದಲ್ಲೇ ನಾವು ರಾಜ್ಯಗಳ ಪುನರ್ರಚನೆಯನ್ನು ಮಾಡಬೇಕು ಅಂತ ಹೇಳಿ ಒತ್ತನ್ನು ಕೊಟ್ಟಿರುವಂಥದ್ದು. ಸೊ ಈ ಹಿನ್ನೆಲೆ ತಮ್ಗೆಲ್ಲರಿಗೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಗೊತ್ತಿರಬೇಕು, ಅಂಡ್ ಸ್ಪೆಷಲಿ ಇಫ್ ಯು ಆರ್ ರೈಟಿಂಗ್ ದಿ UPSC and the KS examinations. ಸೊ ಭಾರತ ಸರ್ಕಾರವು ಫಜಲ್ ಆಲಿ ಸಮಿತಿಗಳ ವರದಿಯನ್ನು ಅಂಗೀಕರಿಸಿತು ಮತ್ತು ನವೆಂಬರ್ 1, 1956ರಂದು 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನು ಅದು ರಚಿಸಿತು. ಕನ್ನಡ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಮೈಸೂರು ರಾಜ್ಯವನ್ನು ರಚಿಸಲಾಯಿತು. ಕೊಡಗು ರಾಜ್ಯ, ಬಾಂಬೆ, ಕರ್ನಾಟಕ ಪ್ರದೇಶಗಳನ್ನು ಮೈಸೂರು ರಾಜ್ಯಕ್ಕೆ ವಿಲೀನಗೊಳಿಸಲಾಯಿತು. ಹಾಗೆಯೇ 1957ರಲ್ಲಿ ಮಹಾರಾಷ್ಟ್ರವು ಕರ್ನಾಟಕದ ಗಡಿಯನ್ನು ಮರುಹೊಂದಿಸುವಂತೆ ಒತ್ತಾಯಿಸಿತು. ಇದು ಸ್ವಾತಂತ್ರ್ಯದ ಮೊದಲು ಮುಂಬೈ ಪ್ರೆಸಿಡೆನ್ಸಿಯ ಭಾಗವಾಗಿದ್ದ 2806 ಚದರ ಮೈಲಿಗಳ ಪ್ರದೇಶಕ್ಕೆ ಇದು ಹಕ್ಕು ಸಾಧಿಸಿತು. ಆ ಪ್ರದೇಶವು 814 ಹಳ್ಳಿಗಳನ್ನು ಒಳಗೊಂಡಿತ್ತು ಮತ್ತು ಬೆಳಗಾವಿ, ಕಾರವಾರ ಮತ್ತು ನಿಪ್ಪಾಣಿಯ 3 ನಗರ ವಸಾಹತುಗಳನ್ನು ಒಳಗೊಂಡಿತ್ತು. ಮಹಾರಾಷ್ಟ್ರ ಮತ್ತು ಕರ್ನಾಟಕ ನಡುವಿನ ಗಡಿ ಸಮಸ್ಯೆಯನ್ನು ಪರಿಶೀಲಿಸಲು ಕೇಂದ್ರ ಸರ್ಕಾರವು 1966ರಲ್ಲಿ ಮಹಾಜನ್ ಸಮಿತಿಯನ್ನು ಕೂಡ ರಚಿಸಿತು. 1967ರಲ್ಲಿ ಸಮಿತಿಯು ಕರ್ನಾಟಕದ ಕಾರವಾರ, ಹಳಿಯಾಳ ಮತ್ತು ಸುಪರ್ಣ ತಾಲೂಕಿನ ಕೆಲವು ಗ್ರಾಮಗಳನ್ನು ಮಹಾರಾಷ್ಟ್ರಕ್ಕೆ ನೀಡಬೇಕೆಂದು ಶಿಫಾರಸು ಮಾಡಿತ್ತು. ಆದರೆ ಬೆಳಗಾವಿಯನ್ನು ಕರ್ನಾಟಕ ರಾಜ್ಯದೊಂದಿಗೆ ಬಿಟ್ಟಿತು. ಆದರೆ ಎರಡೂ ರಾಜ್ಯಗಳು ವರದಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿವೆ. 2006ರಲ್ಲಿ ಏನಾಯಿತು? ಸುಪ್ರೀಂ ಕೋರ್ಟ್ ಸಮಸ್ಯೆಯನ್ನು ಪರಸ್ಪರ ಮಾತುಕತೆಯ ಮೂಲಕ ಪರಿಹರಿಸಬೇಕು ಮತ್ತು ವಿವಾದಗಳನ್ನು ಇತ್ಯರ್ಥಗೊಳಿಸಲು ಭಾಷಾ ಮಾನದಂಡವನ್ನು ಪರಿಗಣಿಸಬಾರದು ಎಂದು ಅಭಿಪ್ರಾಯಪಟ್ಟಿತು. ಭಾಷಾವಾರು ಮಾನದಂಡಗಳನ್ನು ಮಾತ್ರ ಪರಿಗಣಿಸುವುದು ಹೆಚ್ಚು ಪ್ರಾಯೋಗಿಕ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಪ್ರಕರಣ ವಿಚಾರಣೆ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ. ಇದೊಂದು ಸಣ್ಣ ಹಿನ್ನೆಲೆ. ಓಕೆ, ಈ ಪ್ರಶ್ನೆಯನ್ನು ನಾವು ಹಾಕಿರುವಂತಹ ಉದ್ದೇಶ ಇಷ್ಟೇ. ಈಗ ಅಂತಾರಾಜ್ಯ ಅಂದ್ರೆ ಕರ್ನಾಟಕ ಮಹಾರಾಷ್ಟ್ರಕ್ಕೆ ಸಂಬಂಧಿಸಿದ ಒಂದು ಅಂತಾರಾಜ್ಯ ಕಲಹ ಪುನಃ ಶುರುವಾಗ್ಬಿಟ್ಟಿದೆ. ಸೊ ಇದು ಹೊಸತೇನಲ್ಲ. ರೈಟ್ 1956 ಇಂದ ನಮ್ಮದೇ ರಾಜ್ಯಗಳ ರಿಆರ್ಗನೈಸೇಷನ್ ಆದಾಗಿನಿಂದ ಈ ಬೆಳಗಾವಿ ಪ್ರದೇಶಕ್ಕೆ ಸಂಬಂಧಿಸಿದಾಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕೆ ತಗಾದೆ ಇದ್ದೇ ಇದೆ. ಈಗ ಪುನಃ ಕಳೆದ ವಾರಗಳಿಂದ ನಿಮ್ಗೆ ಗೊತ್ತಿರುವ ಹಾಗೆ ಪ್ರೋ ಕನ್ನಡ, ಪ್ರೋ ಮರಾಠಿ ಈ ಒಂದು ರೀತಿಯ ಕಲಹಗಳ ಒಂದು ಆಧಾರದಲ್ಲಿ ಅಲ್ಲಿ ತುಂಬಾನೇ ಕ್ಲಾಶ್ ಆಗಿರುವಂತಹ ವಿಷಯಗಳನ್ನು ನಾವು ಪೇಪರಲ್ಲಿ ಗಮನಿಸಿರುವುದರಿಂದ ಈ ಒಂದು ಹಿನ್ನೆಲೆಗೆ ಅನುಗುಣವಾಗಿ ಈ ಒಂದು ವಿಚಾರವನ್ನು ನಾವು ಇವತ್ತಿನ ಪ್ರಶ್ನೆಯಲ್ಲಿ ಹಾಕೊಂಡಿದ್ದೇವೆ. ಸೊ ಇದು ಇಂಗ್ಲಿಷ್ ನಲ್ಲಿರುವಂತಹ ಮಾಹಿತಿ. ಸೇಮ್ ಥಿಂಗ್ ವಿಚ್ ಈಸ್ ಬೀನ್ written in, which has been explained in English. Yes. Line of actual control between India and China is generally divided into how many sectors? ಭಾರತ ಮತ್ತು ಚೀನಾ ನಡುವಿನ ವಾಸ್ತವಿಕ ನಿಯಂತ್ರಣ ರೇಖೆಯನ್ನು ಸಾಮಾನ್ಯವಾಗಿ ಎಷ್ಟು ವಲಯಗಳಾಗಿ ವಿಂಗಡಿಸಲಾಗಿದೆ? So here the right answer is option B, that is 3. ಸೊ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಭಾರತೀಯ ನಿಯಂತ್ರಣದಲ್ಲಿರುವಂತಹ ಪ್ರದೇಶವನ್ನು ಚೀನಾದ ನಿಯಂತ್ರಿತ ಪ್ರದೇಶದಿಂದ ಬೇರ್ಪಡಿಸುವಂತಹ ಒಂದು ಗಡಿರೇಖೆಯಾಗಿದ್ದು, ಭಾರತವು LACಯನ್ನು 3488 ಕಿಲೋಮೀಟರ್ ಉದ್ದ ಎಂದು ಪರಿಗಣಿಸಿದರೆ ಚೀನಿಯರು ಇದು ಕೇವಲ 2000 ಕಿಲೋಮೀಟರ್ ಎಂದು ಪರಿಗಣಿಸುತ್ತಾರೆ. ಹಾಗೂ ಈ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ಗೆ ಸಂಬಂಧಿಸಿದಾಗಿ 3 ವಲಯಗಳಾಗಿವೆ. ಓಕೆ, ಒಂದು ಪೂರ್ವ ವಲಯ ಅರುಣಾಚಲ ಪ್ರದೇಶ ಮತ್ತು ಸಿಕ್ಕಿಂ ಅಂದ್ರೆ ಈ ವಲಯ. ಎರಡನೇದು ಉತ್ತರಾಖಂಡ್ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಮಧ್ಯ ವಲಯ. ಇನ್ನೊಂದು ಪಶ್ಚಿಮ ವಲಯ, ಇಲ್ಲಿ ಲಡಾಖ್ನ ಭಾಗ. ಓಕೆ, ಸೊ ಇಲ್ಲಿ ಇರುವಂತಹ ಈ ಡಿಸ್ಪ್ಯೂಟ್ ಪ್ಯಾಟರ್ನ್ ಇಟ್ ಈಸ್ ರಿಲೇಟೆಡ್ ಟು ಇಂಡಿಯಾ ಅಂಡ್ ಚೈನಾ.
ಸೊ ಇವಾಗ ಇದು ಯಾಕೆ ನಾವು ದಿನಪತ್ರಿಕೆಯಲ್ಲಿ ಹಾಕಿ ಅಂದರೆ ವಿಡಿಯೋಗಳಲ್ಲಿ ಹಾಕಿದ್ದೇವೆ ಅಂತ ಹೇಳಿದ್ರೆ ಅರುಣಾಚಲ್ ಪ್ರದೇಶದ 15 ಸ್ಥಳಗಳ ಹೆಸರುಗಳನ್ನು ಚೀನಾ ತಾನಾಗಿ ಬದಲಿಸಿದೆ. ಈಶಾನ್ಯದ ಈ ರಾಜ್ಯದ ಮೇಲೆ ತನಗೆ ಹಕ್ಕು ಇದೆ ಎಂಬುದನ್ನು ತೋರಿಸುವುದು ಈ ಚೀನಾದ ಉದ್ದೇಶ. ಹಾಗೂ ಪೂರ್ವ ಲಡಾಖ್ ಗಡಿಯಲ್ಲಿ ಭಾರತ ಚೀನಾ ಸೈನಿಕರ ನಡುವೆ 20 ತಿಂಗಳಿಂದ ಸಂಘರ್ಷ ನಡೀತಾ ಇದೆ. ಅದರ ನಡುವೆಯಲ್ಲೇ ಚೀನಾ ಈ ಒಂದು ಕ್ರಮವನ್ನು ಕೈಗೊಂಡಿದೆ. ಸೊ ಇದು ನಿಮ್ಮ ಮಾಹಿತಿಗೋಸ್ಕರ. For which novel D.S. Nagbhushan has won the 2021 ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್? D.S. Nagbhushan ಅವರು ಯಾವ ಕಾದಂಬರಿಗಾಗಿ 2021ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ? ಸೊ ಇಲ್ಲಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಈಸ್ ಗಾಂಧಿ ಕಥನ. ಸೊ ಇದು ಹೆಚ್ಚಿನೆಲ್ಲ ದಿನಪತ್ರಿಕೆಯಲ್ಲಿ ಬಂದಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ವಿವಿಧ ಪ್ರಕಾರದ ಸಾಹಿತ್ಯ ಕೃತಿಗಳಿಗೆ ನೀಡುವ ಪ್ರಶಸ್ತಿಯನ್ನು 30ನೇ ಡಿಸೆಂಬರ್ ಘೋಷಿಸಿದ್ದು, ಡಿ.ಎಸ್. ನಾಗಭೂಷಣ್ ಅವರ ಗಾಂಧಿ ಕಥನ ಕೃತಿಯು 2021ರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಬಾಲ ಪುರಸ್ಕಾರಕ್ಕೆ ಬಸು ಬೇವಿನ ಗಿಡದ ಅವರ ಮಕ್ಕಳ ಕಾದಂಬರಿ ಓಡಿ ಹೋದ ಹುಡುಗ ಆಯ್ಕೆಯಾಗಿದೆ. ಹಾಗೂ ಅಕಾಡೆಮಿ ನೀಡುವ ಯುವ ಪುರಸ್ಕಾರಕ್ಕೆ ಎಚ್. ಲಕ್ಷ್ಮೀನಾರಾಯಣ ಸ್ವಾಮಿಯವರ ಮಹಾಕಾವ್ಯ ತೊಗಲು ಚೀಲದ ಕರ್ಣ ಆಯ್ಕೆಯಾಗಿದೆ. ಸೊ ಟೋಟಲ್ ಆಗಿ 20 ಮಂದಿ ಈ ವರ್ಷದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಆ ಪಟ್ಟಿ ಹೀಗಿದೆ. ಸೊ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಸಂಬಂಧಿಸಿದಾಗಿ ಇದೊಂದು ಸಾಹಿತ್ಯಕ್ಕೆ ಸಂಬಂಧಿಸಿದ ಒಂದು ವಿಶೇಷ ಪ್ರಶಸ್ತಿ. ಸಾಹಿತ್ಯ ಅಕಾಡೆಮಿಯಿಂದ ಅದನ್ನು ಕನ್ಫರ್ಮ್ ಮಾಡ್ತಾರೆ. ಹಾಗೂ ನಮ್ಮ ದೇಶದ ಸರಿಸುಮಾರು 24 ಪ್ರಮುಖ ಭಾರತೀಯ ಭಾಷೆಗಳಲ್ಲಿ ಪಬ್ಲಿಷ್ ಆಗಿರುವಂತಹ ಈ ಒಂದು ಉತ್ತಮ ಸಾಹಿತ್ಯಕ್ಕೆ ಸಂಬಂಧಿಸಿದಾಗಿ ಈ ಪ್ರಶಸ್ತಿಯನ್ನು ಕೊಡ್ತಾರೆ. ಸೊ ಈ ಪ್ರಶಸ್ತಿಯನ್ನು 1954ರಲ್ಲಿ ಅದನ್ನು ಅಸ್ತಿತ್ವಕ್ಕೆ ತರಲಾಯಿತು ಅಥವಾ ಅದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಹಾಗೂ ಫಸ್ಟ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ವಿನ್ನರ್ ಕನ್ನಡ ಭಾಷೆಗೆ ಸಂಬಂಧಿಸಿದಾಗಿ ಪ್ರಥಮ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರು ಯಾರಂತ ಹೇಳಿದ್ರೆ ನಮ್ಮ ಕುವೆಂಪು ಅವರು 1955ರಲ್ಲಿ ಶ್ರೀ ರಾಮಾಯಣ ದರ್ಶನಂ ಅದಕ್ಕೋಸ್ಕರ. 8th ಕ್ವೆಶ್ಚನ್, ಹವಾಮಾನ ಮತ್ತು ಪರಿಸರ ತುರ್ತು ಸ್ಥಿತಿಯನ್ನು ನಿಭಾಯಿಸಲು ಹೊಸ ಸಂವಿಧಾನವನ್ನು ಬರೆಯಲು ಯಾವ ದೇಶವು ಸಂವಿಧಾನದ ಸಮಾವೇಶವನ್ನು ರಚಿಸಿದೆ? ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. Which country has formed a constitution convention to write a new constitution to tackle climate and ecological emergency? So ಇಲ್ಲಿ the right answer is Chile. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಇದು ದಕ್ಷಿಣ ಅಮೆರಿಕದಲ್ಲಿರುವಂತಹ ಒಂದು ದೇಶ. ಸೊ ಇದಕ್ಕೆ ಸಂಬಂಧಿಸಿದಾಗ ನೀವು ಇಲ್ಲಿ ನೋಡ್ಬೋದು. ಸೊ ಇತ್ತೀಚೆಗೆ ಪರಿಸರ ಮತ್ತು ಹವಾಮಾನ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಒಂದು ತುರ್ತು ಪರಿಸ್ಥಿತಿಗೆ ಅನುಗುಣವಾಗಿ ಒಂದು ವಿಶೇಷವಾದಂತಹ ಒಂದು ಸಂವಿಧಾನವನ್ನೇ ಅವರು ಕಾನ್ಸ್ಟಿಟ್ಯೂಟ್ ಮಾಡಲಿಕ್ಕಿದ್ದಾರೆ ಅಂತ ಹೇಳಿಬಿಟ್ಟು ಇತ್ತೀಚೆಗೆ ಚಿಲಿ ದೇಶದ ಪ್ರಕಟಣೆ ತಿಳಿಸಿದೆ. ಸೊ ಇದರ ಹಿನ್ನೆಲೆ ಹೀಗಿದೆ ನೋಡಿ, ಯಾತಕ್ಕೋಸ್ಕರ ಈ ವಿಶೇಷವಾದ ಕ್ರಮವನ್ನು ಕೈಗೊಂಡಿದೆ ನೋಡಿ. ಚಿಲಿಯಲ್ಲಿರುವಂತಹ ರಾಜತಾಂತ್ರಿಕರು ಹಾಗೂ ಪೊಲಿಟಿಷಿಯನ್ಸ್ಗಳು ಆ ದೇಶದಲ್ಲಿರುವಂತಹ ಒಂದು ಲಿಥಿಯಂ ನಿಕ್ಷೇಪ ಇರ್ತಾಯ್ತಲ್ಲ, ಅದರ ಒಟ್ಟು ಒಂದು ಕಂಟ್ರೋಲನ್ನು ನಿಯಂತ್ರಣವನ್ನು ತೆಗೆದುಕೊಳ್ಳುವಂತಹ ಒಂದು ಪ್ರಬಲವಾದ ಇಚ್ಛೆ ಅವರುಗಳಿಗೆ ಇರುವಂಥದ್ದು. ಆದರೆ ಈ ಲಿಥಿಯಂ ಮೈನಿಂಗ್, ಲಿಥಿಯಂ ಅಂತ ಹೇಳಿದ್ರೆ ಬೇಸಿಕಲಿ ಇದು ಎಲ್ಲ ಲೋಹಗಳಿಗಿಂತ ತುಂಬಾ ಹಗುರವಾಗಿರುವಂಥ ಲೋಹ. ಇಟ್ ಈಸ್ ಅ ಲೈಟರ್ ಆಫ್ ಆಲ್ ದ ಮೆಟಲ್ಸ್ ಆ್ಯಂಡ್ ದ ಫಸ್ಟ್ ಆಲ್ಕಲಿ ಮೆಟಲ್ ಇನ್ ದ ಪೀರಿಯಾಡಿಕ್ ಟೇಬಲ್. ಒಟ್ಟಾರೆಯಾಗಿ ತುಂಬಾ ಹಗುರವಾಗಿರುವಂಥ ಸಿಲ್ವರ್ ಕಲರ್ನ ಒಂದು ಲೋಹ ಇದು. ಓಕೆ, ಸೊ ಇದು ಯಥೇಚ್ಛವಾಗಿ ಈ ನಮ್ಮ ಚಿಲಿ ದೇಶದಲ್ಲಿ ಇರುವಂಥದ್ದು. ಆಸ್ಟ್ರೇಲಿಯಾ ಹೈಯೆಸ್ಟ್ ನಿಕ್ಷೇಪವನ್ನು ಹೊಂದಿದೆ. 2ನೇ ಸ್ಥಾನದಲ್ಲಿ ಈ ಚಿಲಿ ದೇಶ ಇರುವಂಥದ್ದು. ಸೊ ಈ ಲಿಥಿಯಂ ಮೈನಿಂಗ್ನ ಮೇಲೆ ಒಂದು ರೀತಿಯ ಕಂಟ್ರೋಲ್ ಈ ನಮ್ಮ ಅಲ್ಲಿಯ ಪೊಲಿಟಿಷಿಯನ್ಸ್ಗೆ ಬೇಕಾಗಿರುವ ಕಾರಣ ಹಿಗ್ಗಾಮುಗ್ಗಾ ಒಂದು ರೀತಿ ಅಲ್ಲಿ ಅದರ ಒಂದು ಎಕ್ಸ್ಪ್ಲೋರೇಷನ್ ಮತ್ತು ಅದರ ಒಂದು ಮೈನಿಂಗ್ ಉಂಟಾಗ್ತಾ ಇದೆ. ಸೊ ಲಿಥಿಯಂ ಮೈನಿಂಗ್ ಇಂದಾಗಿ ಆ ದೇಶದಲ್ಲಿ ಬಹಳಷ್ಟು ಪರಿಸರಕ್ಕೆ ಸಂಬಂಧಿಸಿದ ಒಂದು ಸಮಸ್ಯೆಗಳು ಉಂಟಾಗಿದೆ. ಯಾಕಂತ ಹೇಳಿದ್ರೆ ಈ ಲಿಥಿಯಂ ಮೈನಿಂಗ್ ಇದೆಯಲ್ಲ, ಇದು ಮಣ್ಣಿನ ಒಂದು ಗುಣಮಟ್ಟ ಅಥವಾ ತೇವಾಂಶವನ್ನು ಕೂಡ ಅದು ಕಡಿಮೆ ಮಾಡ್ತದೆ. ಹಾಗೂ ಅಲ್ಲಿನ ಒಂದು ಡೇ ಟೈಮ್ ಟೆಂಪರೇಚರ್ನ ಹವಾಮಾನದ ಒಂದು ಹೆಚ್ಚಳವನ್ನು ಮಾಡಲಿಕ್ಕೂ ಕೂಡ ಈ ಮೈನಿಂಗ್ ಅದಕ್ಕೆ ಕಾರಣ ಆಗ್ತದೆ. ಹಾಗೂ ಆ ಏರಿಯಾ ಎಲ್ಲೆಲ್ಲ ಈ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಲಿಥಿಯಂ ಲೋಹಕ್ಕೆ ಸಂಬಂಧಿಸಿದಾಗಿ ಆ ಭಾಗದಲ್ಲಿ ಆನಂತರ ಜನರು ವಾಸಿಸಲಿಕ್ಕೆ ಕೂಡ ಅವರಿಗೆ ತುಂಬಾನೇ ಕಷ್ಟ ಸಾಧ್ಯ ಆಗ್ತಾ ಇದೆ. ಸೊ ಇದರಿಂದಾಗಿ ಈ ಚಿಲಿ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಚಿಲಿ ದೇಶದ ನಾಗರಿಕರು ಗೌರ್ಮೆಂಟ್ನ ಈ ಒಂದು ಅಪ್ರೋಚ್ ಏನಿದೆ, ಇದನ್ನು ಪ್ರೈವೇಟೈಸ್ ಮಾಡುವಂತ ಈ ಒಂದು ಮಿನರಲ್ ರಿಸೋರ್ಸಸ್ ಅನ್ನು ಏನು ಪ್ರೈವೇಟೈಸ್ ಮಾಡುವಂತ ಚಿಂತನೆಗೆ ಇದು ಏನು ಒಳಪಡ್ತಾ ಇದೆ, ಅದಕ್ಕೆ ಚಿಲಿ ನಾಗರಿಕರು ತೀವ್ರವಾದ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಈ
ಲಿಥಿಯಂ ಗಣಿಗಾರಿಕೆಗೆ ಸಂಬಂಧಿಸಿದಾಗೆ ಅದರ ಪೂರ್ತಿ ಪ್ರಮಾಣದ ಕಂಟ್ರೋಲ್ ಸರ್ಕಾರದಲ್ಲಿಯೇ ಇರಬೇಕು ಅಂತ ಹೇಳುವಂತ ಒಂದು ಹಿನ್ನೆಲೆ ನಮ್ಮ ಚಿಲಿ ನಾಗರಿಕರಿಗಿದ್ರೆ, ಅಲ್ಲಿನ ಸರ್ಕಾರ ಅದನ್ನು ಪ್ರೈವೇಟ್ನವರಿಗೆ ಕೊಟ್ಟು ಹೆಚ್ಚು ಲಾಭವನ್ನು ಗಳಿಸುವಂತಹ ಒಂದು ಉದ್ದೇಶವನ್ನು ಅವರು ಹೊಂದಿದ್ದಾರೆ. ಅದೇನೇ ಇರಲಿ, ಅದು ಅವರ ದೇಶಕ್ಕೆ ಸಂಬಂಧದ ಒಂದು ಆಂತರಿಕ ವಿಷಯ. ಆದರೆ ಇದರಿಂದಾಗಿ ಬಹಳಷ್ಟು ಪರಿಸರಕ್ಕೆ ಮತ್ತು ಹವಾಮಾನಕ್ಕೆ ಸಂಬಂಧದ ಒಂದು ಬದಲಾವಣೆಗೆ ಈ ಲಿಥಿಯಂ ಗಣಿಗಾರಿಕೆ ಅದು ಕಾರಣ ಆಗ್ತಾ ಇದೆ. ಸೊ ಲಿಥಿಯಂನ ಹಿಂದೆ ಯಾಕೆಷ್ಟು ಹಿಂದೆ ಬಿದ್ದಿದ್ದಾರೆ? ಆಗ್ಲೇ ಹೇಳಿದಾಗೆ ಈ ಒಂದು ಲೋಹ, ಲೈಟ್ ಆಗಿರುವಂತಹ ಲೋಹ ಇದೆಯಲ್ಲ, ಲೈಟೆಸ್ಟ್ ಮೆಟಲ್ ಅಂತ ಏನ್ ಕರೆಸ್ಕೊಳ್ತೇವೆ, ಇದು ಕೆಲವು ನಮ್ಮ ಭೂಮಿಯ ಪ್ರದೇಶದಲ್ಲಿ ಕಂಡು ಸಿಗುವಂತ ಲೋಹ. ಆಗ್ಲೇ ಹೇಳಿದಾಗೆ ಒಂದು ಯಥೇಚ್ಛವಾಗಿ ಆಸ್ಟ್ರೇಲಿಯಾದಲ್ಲಿ ಸಿಗ್ತದೆ, ಎರಡನೇದಾಗಿ ಚಿಲಿ ದೇಶ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಲಿಥಿಯಂ ಪ್ರೊಡ್ಯೂಸರ್. ಲಿಥಿಯಂ ಯಾತಕ್ಕೋಸ್ಕರ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೋಡಿ, ಹೆಚ್ಚಿನ ನಮ್ಮ ಬ್ಯಾಟರಿ ಕಾಂಪೊನೆಂಟ್ಸ್ಗಳಲ್ಲಿ ಹಾಗೂ ಹೆಚ್ಚಿನ ನಮ್ಮ ಮಾಡರ್ನ್ ಸ್ಮಾರ್ಟ್ ಗ್ಯಾಜೆಟ್ಸ್ ಮತ್ತು ಡಿವೈಸಸ್ಗಳಲ್ಲಿ ಲಿಥಿಯಂ ಅಂತ ಹೇಳುವಂತ ಈ ಲೈಟ್ ಮೆಟಲ್ ಇದೆಯಲ್ಲ, ತುಂಬಾ ಎಸೆನ್ಷಿಯಲ್ ಆಗಿರುವಂತಹ ಒಂದು ಕಾಂಪೊನೆಂಟ್, ಅಂದ್ರೆ ತುಂಬಾನೇ ಬೇಕಾಗಿರುವಂತಹ ಒಂದು ಕಾಂಪೊನೆಂಟ್ ಇದು. ಓಕೆ, ಸೊ ಹಾಗಾಗಿ ಈ ಹಿನ್ನೆಲೆ ಅನುಗುಣವಾಗಿ ಚಿಲಿ ಸರ್ಕಾರ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ, ಈ ಒಂದು ಹವಾಮಾನ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಈ ತುರ್ತು ಸನ್ನಿವೇಶಕ್ಕೆ ಅನುಗುಣವಾಗಿ ಒಂದು ಹೊಸ ರೀತಿಯ ಸಂವಿಧಾನವನ್ನು ಒಂದು ಫ್ರೇಮ್ ಮಾಡುವ ಒಂದು ಚಿಂತನೆಯನ್ನು ಕೈಗೊಂಡಿದೆ. ಈಗ ಇದು ಇವತ್ತಿನ ಕ್ವೆಶ್ಚನ್ಸ್ ಫಾರ್ ದ ಡೇ. ಪ್ರಾಚೀನ ಪರಂಪರೆಯ ತಾಣವಾದ ಸನ್ನತಿ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಎರಡನೇ ಪ್ರಶ್ನೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು 24 ಭಾಷೆಗಳಿಗೆ ನೀಡಲಾಗುತ್ತಿದೆ. 22 ಭಾಷೆಗಳು 8ನೇ ಶೆಡ್ಯೂಲ್ನಿಂದ ಬಂದವು. 12 ಭಾಷೆಗಳು ಯಾವುವು? ಹಾಗೆಯೇ ಪ್ರಪಂಚದಲ್ಲಿ ಲಿಥಿಯಂನ ಅತಿ ಹೆಚ್ಚು ಉತ್ಪಾದಕ ದೇಶ ಯಾವುದು? ಇದಿಷ್ಟು ಇವತ್ತಿನ ಪ್ರಶ್ನೆಗಳು ಸ್ಟೂಡೆಂಟ್ಸ್. ನಾಳೆ ಬಹಳಷ್ಟು ವಿಷಯಗಳೊಂದಿಗೆ ಮತ್ತು ಭೇಟಿಯಾಗೋಣ ಅಂತ ಹೇಳ್ತಾ, ವಿಡಿಯೋ ಲೈಕ್ ಆದರೆ ಖಂಡಿತವಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ, ಐ ವಿಲ್ ಎಂಡ್ ದ ಸೆಷನ್. ಹ್ಯಾವ್ ಅ ನೈಸ್ ಡೇ, ಟೇಕ್ ಕೇರ್.